ಕನ್ನಡ ಸಿರಿ ಶುದ್ಧ ಕನ್ನಡದ ಕಡಿಕೆಗಾಗಿ ಸ್ವಾಗತ. ಕನ್ನಡ ಸಿರಿ ಭಾಗ 52. ಕವಿ ಪರಿಚಯ. ಕವಿ ಚಕ್ರವರ್ತಿ ರನ್ನ. 10ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯವನ್ನು ಬೆಳಗಿಸಿದ ಅಮರ ಕವಿಗಳಲ್ಲಿ ರನ್ನನು ಕೂಡ ಒಬ್ಬ. ರನ್ನನು ರತ್ನತ್ರಯರಲ್ಲಿ 3ನೇಯವನು. ಪಂಪ, ಪೊನ್ನ, ಕವಿರತ್ನ ಈ ಮೂವರು ಜಿನ ಸಮಯ ದೀಪಕರ್ ಎಂದು ರನ್ನನೇ ಹೇಳಿಕೊಂಡಿದ್ದಾನೆ. ರನ್ನನ ಜೀವನಕ್ಕೆ ಸಂಬಂಧಿಸಿದ ಹಲವು ಸಂಗತಿಗಳು ಅವನ ಕೃತಿಗಳಿಂದಲೇ ತಿಳಿಯುತ್ತದೆ. ರನ್ನ ಹುಟ್ಟಿದ್ದು ಕ್ರಿಸ್ತಶಕ 949ರಲ್ಲಿ. ಈತನ ತಂದೆ ಜಿನವಲ್ಲಭೇಂದ್ರ, ತಾಯಿ ಅಬ್ಬಣ್ಣಬ್ಬೆ. ಹುಟ್ಟಿದ ಸ್ಥಳ ಮುದುವಳಲು, ಅಂದರೆ ಈಗಿನ ಮುಧೋಳ. ಬಳೆ ಮಾರುವುದು ಇವರ ವಂಶದ ವೃತ್ತಿಯಾಗಿತ್ತು. ಇವರು ಕಲಿಕೆಯನ್ನು ಆರಂಭಿಸಬೇಕಾದ್ರೆ ಯಾರೋ ಹೇಳಿದ್ರಂತೆ, ವಿದ್ಯೆ ಬಳೆ ಮಲಾರ ಅಲ್ಲ, ಹೊತ್ತು ಹೊತ್ತು ಬೀದಿ ಬೀದಿಗಳಲ್ಲಿ ಮಾರಿ ಪಡೆಯೋದಕ್ಕೆ ಅಂತ ಅವರನ್ನು ಅವಮಾನಿಸಿದಾಗ ಅದನ್ನು ಬಿಡದೆ ಸಾಧಿಸಿ ವಿದ್ಯೆಯನ್ನು ಕಲಿತು ಅವರ ಬಗ್ಗೆ ಅವರೇ ಹೇಳ್ಕೊತಾರೆ. ಏನಂತಾರೆ ಅಂತಂದರೆ ಕೇಳಿ ನೋಡಿ. ರತ್ನ ಪರೀಕ್ಷಕನಾಂ ಕೃತಿ ರತ್ನ ಪರೀಕ್ಷಕನ್ ಆನೆಂದು ಪಣಿಪತಿಯ ಫಣ ರತ್ನಮಂ ರನ್ನನ ಕೃತಿ ರತ್ನಮಂ ಪೇಳ್ ಪರೀಕ್ಷಪಂಗೆ ಎಂಟರ್ದೆಯೇ ಅಂತ ಹೇಳ್ತಾರೆ. ಅಂದರೆ ರನ್ನನ ಕೃತಿಗಳನ್ನು ಪರೀಕ್ಷಿಸುವವರಿಗೆ ಎಂಟದೆ ಇರಬೇಕು ಅಂತ ಗರ್ಜಿಸಿದಂಥ ಕವಿ ರನ್ನ. ಈತ ತನ್ನ ಕಾವ್ಯ ರಚನಾ ಸಾಮರ್ಥ್ಯವನ್ನು ಧೈರ್ಯವಾಗಿ ಸಂಶಯಕ್ಕೆ ಆಸ್ಪದವಿಲ್ಲದೆ ಹೇಳಿಕೊಂಡಿದ್ದಾನೆ. ವಾಗ್ದೇವಿಯ ಭಂಡಾರದ ಮುದ್ರೆಯೊಡೆದಂ ಎಂದು ತನ್ನ ಹಿರಿಮೆಯನ್ನು ಕೂಡ ಸಾರಿದ್ದಾನೆ. ಈ ಮಾತುಗಳು ರನ್ನ ಕವಿಯ ಆತ್ಮಪ್ರತ್ಯಯದ ಸೂಚಕಗಳಾಗಿವೆ. ಆದರೆ ಈತನ ಕಾವ್ಯಗಳನ್ನು ಆಮೂಲಾಗ್ರವಾಗಿ ಓದಿದ ಬಳಿಕ ಇವು ಕೇವಲ ಸ್ವಪ್ರಶಂಸೆಯ ಮಾತುಗಳಾಗದೆ ನಿಜಾರ್ಥದಲ್ಲಿ ಈತನ ಕವಿತಾ ಶಕ್ತಿ, ಕಲ್ಪನಾ ಚಾತುರ್ಯ, ಘನಗಂಭೀರವಾದ ಶೈಲಿ, ಪ್ರತಿಭೆ, ಪಾಂಡಿತ್ಯ, ಕಾವ್ಯ ರಸಾನುಭವ ಇವೆಲ್ಲವೂ ಕೂಡಿ ಮಹಾಕವಿ ರನ್ನ ಕನ್ನಡದ ಸಾಹಿತ್ಯ ಲೋಕದಲ್ಲಿ ನಂದಾದೀವಿಗೆಯಂತೆ ಬೆಳಗುವ ಕವಿಚಕ್ರವರ್ತಿಯಾಗಿದ್ದಾನೆ ಅಂತಂದರೆ ಅದರಲ್ಲಿ ಯಾವುದೇ ಲೋಪವಿಲ್ಲ. ರನ್ನ ಕವಿ ಶ್ರವಣ ಬೆಳಗೊಳದಲ್ಲಿ ಅಜಿತ ಸೇನಾಚಾರ್ಯರ ಬಳಿ ವಿದ್ಯೆಯನ್ನು ಕಲಿತನು. ಈತ ಸಂಸ್ಕೃತ, ಪ್ರಾಕೃತ, ಕನ್ನಡ ಭಾಷಾ ಸಾಹಿತ್ಯಗಳಲ್ಲಿ ಕೂಡ ಮತ್ತು ತರ್ಕ ವ್ಯಾಕರಣಾದಿ ಶಾಸ್ತ್ರಗಳಲ್ಲಿಯೂ ಕೂಡ ಅಪಾರವಾದ ಪಾಂಡಿತ್ಯವನ್ನು ಪಡೆದುಕೊಂಡಿರ್ತಾರೆ. ರಾಮಾಯಣ, ಮಹಾಭಾರತ, ಕಾಳಿದಾಸ, ಬಾಣ ಮೊದಲಾದವರ ಕೃತಿಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ. ಆರತಿಯ ಕವೀಶ್ವರರಾರು ಮುನ್ನಾರ್ತರಿಲ್ಲ, ವಾಗ್ದೇವಿಯ ಭಂಡಾರದ ಮುದ್ರೆಯನ್ನೊಡೆದಂ ಸಾರಸ್ವತಮೆನಿಪ ಕವಿತೆಯೊಳ್ ಕವಿರತ್ನಮಂ. ರನ್ನ ಕೆಲಕಾಲ ಚಾವುಂಡರಾಯನ ಆಶ್ರಯದಲ್ಲಿದ್ದು ಆ ಬಳಿಕ ಚಾಲುಕ್ಯ ಚಕ್ರವರ್ತಿ ತೈಲಪ್ಪನ ಆಸ್ಥಾನ ಸೇರ್ತಾರೆ. ರಾಜಾಶ್ರಯದಲ್ಲೇ ಈತ ಶ್ರೇಷ್ಠ ಕಾವ್ಯಗಳನ್ನು ರಚಿಸಿ ಚಕ್ರವರ್ತಿಯಿಂದಲೇ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಪಡ್ಕೊಳ್ತಾರೆ. ರನ್ನ ಕವಿ ಅಜಿತ ಪುರಾಣ, ಸಾಹಸ ಭೀಮ ವಿಜಯ, ಚಕ್ರೇಶ್ವರ ಚರಿತಂ ಮತ್ತು ಪರಶುರಾಮ ಚರಿತಂ ಎಂಬ 4 ಕೃತಿಗಳನ್ನು ರಚಿಸಿರ್ತಾರೆ. ಇದು ನಮಗೆ ಉಪಲಬ್ಧವಾಗಿರುವುದು 2 ಕೃತಿಗಳು ಮಾತ್ರ. ಅವುಗಳು ಅಜಿತನಾಥ ಪುರಾಣ ಮತ್ತು ಸಾಹಸ ಭೀಮ ವಿಜಯಂ. ಇದರೊಂದಿಗೆ ರನ್ನ ಕಂದ ಅನ್ನುವಂಥ ಒಂದು ನಿಘಂಟನ್ನು ಕೂಡ ಬರೆದಿರ್ತಾರೆ. ರನ್ನನ ಗದಾಯುದ್ಧ ಲೌಕಿಕ ಕಾವ್ಯವಾಗಿದ್ದು ಚಂಪು ಶೈಲಿಯಲ್ಲಿ ರಚಿತವಾಗಿದೆ. ಈ ಕಾವ್ಯದಲ್ಲಿ 10 ಆಶ್ವಾಸಗಳಿವೆ. ಈ ಕಾವ್ಯಕ್ಕೆ ಕವಿ ಸಾಹಸ ಭೀಮ ವಿಜಯ ಎಂಬ ಹೆಸರನ್ನು ಸೂಚಿಸಿದ್ದಾನೆ. ಅನೇಕ ಕವಿಗಳು ತಮ್ಮ ಕಾವ್ಯಗಳಿಗೆ ರಾಮಾಯಣ, ಮಹಾಭಾರತಗಳಿಂದಲೇ ಕಥಾವಸ್ತುವನ್ನು ಆರಿಸಿಕೊಂಡಂತೆ ರನ್ನನು ಸಹ ಮಹಾಭಾರತದ ಗದಾ ಸೌಪ್ತಿಕ ಪರ್ವದಿಂದ ಸಂದರ್ಭವೊಂದನ್ನು ಕಾವ್ಯವಸ್ತುವನ್ನಾಗಿ ಆರಿಸಿಕೊಂಡಿದ್ದಾನೆ. ಆದರೆ ಕವಿಯೇ ಹೇಳಿಕೊಂಡಿರುವಂತೆ ಒಳಪೊಕ್ಕು ನೋಡೆ ಭಾರತದೊಳಗಣ ಕಥೆಯಲ್ಲವೀ ಗದಾಯುದ್ಧದೊಳಂ ಒಳಕೊಂಡತ್ತೇನ ಸಿಂಹಾವಲೋಕನ ಕ್ರಮದಿಂ ಅರಿಪಿದಂ ಕವಿರನ್ನಂ. ಈ ಕಾವ್ಯದ ಒಳಗೆ ಹೊಕ್ಕು ನೋಡಿದರೆ ಇಡೀ ಮಹಾಭಾರತದ ಕಥೆಯನ್ನು ಸಿಂಹಾವಲೋಕನ ಕ್ರಮದಿಂದ ರಚಿಸಿರುವುದಾಗಿ ರನ್ನ ಹೇಳಿಕೊಂಡಿದ್ದಾನೆ. ರನ್ನನ ಗದಾಯುದ್ಧದಲ್ಲಿ 10 ಆಶ್ವಾಸಗಳಿವೆ. ಅವೆಂದರೆ ಅವತರಣಿಕೆ, ಭೀಮಸೇನ ಪ್ರತಿಜ್ಞೆ, ಸಂಜಯ ವಚನಂ, ಧೃತರಾಷ್ಟ್ರ ವಚನಂ, ದುರ್ಯೋಧನ ವಿಲಾಪ, ಭೀಷ್ಮ ವಚನಂ, ಭೀಮಸೇನಾಡಂಬರಂ, ಗದಾಯುದ್ಧ, ದುರ್ಯೋಧನ ಅವಸಾನಂ, ಭೀಮಸೇನ ಪಟ್ಟಬಂಧಂ. ಪ್ರತಿಯೊಂದು ಭಾಗದಲ್ಲೂ ಕೂಡ
ಕಾವ್ಯದಲ್ಲಿರುವಂಥ ಸೊಗಸನ್ನು ನಾವು ಗುರುತಿಸಬಹುದು. ಅದ್ಭುತವಾದಂತಹ ಒಂದು ಕವಿಯ ಪ್ರತಿಭೆ ಈ ಗದಾಯುದ್ಧದಲ್ಲಿ ಕಾಣಿಸುತ್ತದೆ. ಕನ್ನಡ ಕಾವ್ಯಾಕಾಶದಲ್ಲಿ ಸದಾ ಮೆನುಗುವ ತಾರೆಯಾಗಿ ರನ್ನ ಮಹಾಕವಿಯ ಗದಾಯುದ್ಧ ಕಾವ್ಯ ಶಾಶ್ವತವಾಗಿ ಶೋಭಿಸುತ್ತಲೇ ಇರುತ್ತದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ರನ್ನನ ಎರಡನೇ ಅದ್ಭುತವಾದಂತಹ ಕೃತಿ ಅಂತಂದರೆ ಅದು ಅಜಿತನಾಥ ಪುರಾಣ. ರನ್ನ ಕವಿ ಎರಡನೇ ತೀರ್ಥಂಕರರಾದ ಅಜಿತನಾಥ ಸ್ವಾಮಿಯ ಚರಿತ್ರೆಯನ್ನು ಅಜಿತನಾಥ ಪುರಾಣದಲ್ಲಿ ವಿವರಿಸಿದ್ದಾನೆ. ಈ ಕೃತಿಯಲ್ಲಿ ಅನಗತ್ಯವೆನಿಸುವ ಶುಷ್ಕವಾದ ಧಾರ್ಮಿಕ ಚರ್ಚೆಗಳಿಗೆ ಹೆಚ್ಚು ಒತ್ತು ಕೊಡದೆ ಜೀವವು ಕರ್ಮಗಳಿಂದಾಗಿ ಭಾವಾವಳಿಯ ಬಂಧನದಲ್ಲಿ ಸಿಲುಕುವುದು ಹಾಗೂ ವಿಷಯ ಲೋಲುಪತೆಯಿಂದಾಗಿ ಸುಖ ದುಃಖಗಳನ್ನು ಅನುಭವಿಸಿ ಆನಂತರದಲ್ಲಿ ಮೋಕ್ಷದ ಹಾದಿಯನ್ನು ಕಂಡುಕೊಳ್ಳುವುದನ್ನು ಕವಿ ನಿಚ್ಚಳವಾಗಿ ಕಾಣಿಸಿದ್ದಾನೆ. ರನ್ನ ತನ್ನ ಕಾವ್ಯವನ್ನು ಪುರಾಣ ತಿಲಕ ಎಂದು ಕರೆದಿದ್ದಾನೆ. ಅಜಿತನಾಥ ಪುರಾಣದ ಪ್ರಾರಂಭದಲ್ಲಿ ತನ್ನ ಕಾವ್ಯ ರಚನೆಗೆ ಪ್ರೇರಣೆ ಪ್ರೋತ್ಸಾಹ ನೀಡಿದ ದಾನಚಿಂತಾಮಣಿ ಅತ್ತಿಮಬ್ಬೆಯನ್ನು ಕವಿ ಸ್ಮರಿಸಿದ್ದಾನೆ. ಆಕೆಯ ಎಲ್ಲ ವಿಚಾರಗಳನ್ನು ತಿಳಿಸಿ ಆಕೆಯ ಅನನ್ಯವಾದ ಗುಣಗಳನ್ನು ಹಾಡಿ ಹೋಗಲಿದ್ದಾನೆ. ಪೊನ್ನನ ಶಾಂತಿ ಪುರಾಣವನ್ನು 1000 ಪ್ರತಿಗಳಲ್ಲಿ ಬರೆಯಿಸಿ ಉಚಿತವಾಗಿ ಹಂಚಿದಂತಹ ದಾನಚಿಂತಾಮಣಿ ಅತ್ತಿಮಬ್ಬೆ ರನ್ನ ಕವಿಗೂ ಕೂಡ ಪೋಷಕಳಾಗಿ ಅಜಿತನಾಥ ಪುರಾಣ ರಚನೆಗೂ ಕಾರಣಲಾಗ್ತಾಳೆ. ಆದ್ದರಿಂದಲೇ ರನ್ನ ಅತ್ತಿಮಬ್ಬೆಯ ಗುಣಗಳನ್ನು ಮನತುಂಬಿ ಬಣ್ಣಿಸಿದ್ದಾನೆ. ಇವೆರಡೂ ಕೃತಿಗಳು ರನ್ನನ ಪ್ರತಿಭೆಗೆ ಹಿಡಿದಂತಹ ಕನ್ನಡಿ. ಅದಕ್ಕೆ ಅಲ್ಲವೇ ಕುವೆಂಪು ಹೇಳಿರುವುದು, ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬರಬಹುದೇ ಧಕ್ಕೆ, ಬರಿಯ ಕವಿಯೇ ಸಿಡಿಲ ಚಕ್ಕೆ ಅಂತ. ಹೌದಲ್ವಾ? ಎಷ್ಟು ಒಳ್ಳೆಯ ಮಾತುಗಳನ್ನು ಕುವೆಂಪು ಅವರು ಆಡಿದ್ದಾರೆ. ಸೊ ನೀವು ಕೂಡ ಈ ಕಾವ್ಯವನ್ನು ಓದಿ ಆನಂದಿಸಿ ಅಂತ ಹೇಳ್ತಾ ಇವತ್ತಿನ ಕನ್ನಡ ಸಿರಿಯನ್ನು ಮುಗಿಸ್ತಾ ಇದ್ದೀನಿ. ಮರೀದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಹೇಳುವಂಥ ಕೃತಿಗಳನ್ನು ಒಮ್ಮೆ ಸಾಧ್ಯ ಆದರೆ ಓದಿ, ಬಹಳ ಅದ್ಭುತವಾದಂತಹ ಕಾವ್ಯವನ್ನು ಓದಂತಾಗುತ್ತೆ.